ನಮಸ್ಕಾರ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಕ್ಯೂ ಅನ್ನೋ ಅಕ್ಷರದ ಬಗ್ಗೆ ಮಾತಾಡ್ತೀನಿ. ಕ್ಯೂ ಅಂದರೆ ನ್ಯೂಮರದಲ್ಲಿ 1 ಅನ್ನೋ ನಂಬರ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ನಾವು ಕ್ಯೂ ಅನ್ನೋದು ಅನ್ನೋ ಅಕ್ಷರ ತುಂಬ ಕಮ್ಮಿ ನೇಮಲ್ಲಿರೋದು, ಭಾಳ ವಿಶೇಷ. ಕಂಪ್ನಿ ನೇಮಲ್ಲಿ ತುಂಬ ಹೈಯೆಸ್ಟ್ ಬರುತ್ತೆ ಕ್ಯೂ ಅನ್ನೋ ಅಕ್ಷರ. 100% ಮನುಷ್ಯನ ಹೆಸರಲ್ಲೂ ಕೂಡ ಸಾಕಷ್ಟು ಬಾರಿ ಇದು ಬಂದು ಹೋಗುತ್ತೆ. ಬರೋದ್ರಿಂದ ಇದು ಅತಿ ಹೆಚ್ಚು ಜೀವನದಲ್ಲಿ ಸಾಕಷ್ಟು ಜನಕ್ಕೆ ಈ ಹೆಸರುಗಳು ತುಂಬ ಕಮ್ಮಿ, ಆದರೆ ತುಂಬ ರಾಜಯೋಗವನ್ನು ತಂದು ಕೊಡುತ್ತೆ. ತುಂಬ ಪವರ್ಫುಲ್ ಅಂತ ಒಂದು ಲೆಟರ್ಸೇ ಆಗುತ್ತೆ. ಬಹಳ ಅದ್ಭುತವಾದ ಒಂದು ಲೆಟರ್ಸು. ಭಾಳ ಕಮ್ಮಿ ಜನಕ್ಕೆ ಈ ಕ್ಯೂ ಅನ್ನೋ ಅಕ್ಷರ ಇರೋದು. 100% ಕ್ಯೂ ಅನ್ನೋ ಅಕ್ಷರ ಎಲ್ಲರಿಗೂ ಕೂಡ ಇದು ಎಲ್ಲ ಡೇಟ್ ಆಫ್ ಬರ್ತವ್ರಿಗೂ ಇರ್ಬೋದು. ಎಲ್ಲ ಡೇಟವ್ರಿಗೂ ಕೂಡ ಈ ಕ್ಯೂ ಅನ್ನೋ ಅಕ್ಷರ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಇದು ಮೊದಲನೇ ಲೆಟ್ರ್ ಭಾಳ ಕಮ್ಮಿ ಎಲ್ಲರಿಗೂ. ಮಧ್ಯಭಾಗದಲ್ಲಿರುವಂಥ ಲೆಟರ್ಸ್, ಮಧ್ಯಭಾಗದಲ್ಲಿ ಬರುವಂಥ ಲೆಟರ್ಸ್. ಇದು ಮಧ್ಯದಲ್ಲಿ ಬಂದಷ್ಟು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಹೈಯೆಸ್ಟು ಈ ಲೆಟರ್ಸು ಕ್ಯೂ ಅನ್ನೋ ಅಕ್ಷರ ಜೀವನದಲ್ಲಿ ಭಾಳ ಕಮ್ಮಿ. ಇದನ್ನು ಇಟ್ಕೊಳ್ಳೋದಷ್ಟು ನೀವು ತುಂಬ ಇಂಪ್ರೂವ್ಮೆಂಟ್ ಇರ್ತೀರ ಅಂತ ಹೇಳುತ್ತೆ. 100% ಒಳ್ಳೆಯದಾಗಲಿ. ಸಾಕಷ್ಟು ಜನಕ್ಕೆ ಆರ್ ಅನ್ನೋ ಅಕ್ಷರ ತುಲಾ ರಾಶಿಯಲ್ಲಿ ಚಿತ್ತ ನಕ್ಷತ್ರದಲ್ಲಿ ಜನನವಾಗುತ್ತೆ. ರಾ ನಕ್ಷತ್ರದಲ್ಲಿ ಕೂಡ ಜನನವಾಗುತ್ತೆ. ಇದು ಸಖತ್ ಪವರ್ಫುಲ್ ಅಂತ ಲೆಟರ್ಸ್. ಆರ್ ಅನ್ನೋ ಅಕ್ಷರ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬಾರಿ ಹೆಸರನ್ನ ಮಾಡುತ್ತೆ. ತುಂಬ ಸಿನಿಮಾ ನಟರನ್ನ, ಸಾಕಷ್ಟು ಜನನ ಸಕ್ಸಸ್ಸನ್ನು ಕಾಣುತ್ತೆ. ಸಿನಿಮಾ ನಟರು ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣ್ತಾರೆ. ತುಂಬ ವೈಬ್ರೇಷನ್, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. 100% ಸಿನಿಮಾ ನಟರಿಗೆ ತುಂಬ ಇಂಪ್ರೂವ್ಮೆಂಟನ್ನು ತಂದು ಕೊಡುತ್ತೆ. ಆರ್ ಅನ್ನೋ ಅಕ್ಷರ ಸಿಕ್ಕಾಬಟ್ಟೆ ರಾಜಯೋಗವನ್ನು ತಂದು ಕೊಡುತ್ತೆ. ಆರ್ ಅನ್ನೋ ಅಕ್ಷರ ಸಿಕ್ಕಾಬಟ್ಟೆ ರಾಜಯೋಗವನ್ನು ತಂದುಕೊಡುತ್ತೆ. ಸಿನಿಮಾ ರಂಗದಲ್ಲಿ ಆರ್ ಅನ್ನೋ ಅಕ್ಷರ ತುಂಬ ರಾಜಯೋಗನ ತಂದುಕೊಡುತ್ತೆ. ಆರ್ ಅನ್ನೋ ಅಕ್ಷರ ಸಿಕ್ಕಾಬಟ್ಟೆ ರಾಜಯೋಗನ ಕೊಡುತ್ತೆ. ಆರು ಅನ್ನೋ ಅಕ್ಷರ ಇಂಗ್ಲೀಷ್ ಲೆಟರ್ಸು ನ್ಯೂಮರಾದಲ್ಲಿ 2ನೇ ನಂಬರ್ ಆಗುತ್ತೆ. ಅದೇ ಥರ ಆರು ಅನ್ನೋ ಅಕ್ಷರ ರಾಕ್ಷಸ ಗಣ ಬರುತ್ತೆ. ಆರು ಅನ್ನೋ ಅಕ್ಷರ ರಾಕ್ಷಸ ಗಣ ಅಂದರೆ ತುಂಬ ಪವರ್ಫುಲ್ಲು. ಇದನ್ನು ಪಾರ್ವತಂಬರು ಸಾಕಷ್ಟು ಜನ ಸಿನಿಮಾ ನಟರುಗಳಿಗೆ ಈ ಹೆಸರನ್ನ ಇಡ್ತಾಯಿದ್ರು. ಈ ಹೆಸರು ತುಂಬ ವೈಬ್ರೇಷನ್ ಆಗಿತ್ತು. ಈ ಹೆಸರು ಸಿಕ್ಕಾಬಟ್ಟೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಸಿನಿಮಾ ರಂಗದವ್ರಿಗಂತೂ ಮಾಡಿಸಿದ ಲೆಟರ್ಸ್. ಆರ್ ಅನ್ನೋ ಅಕ್ಷರ ತುಂಬ ಸಿನಿಮಾ ರಂಗದಲ್ಲಂತೂ ಸಿಕ್ಕಾಬಟ್ಟೆ ಸಕ್ಸಸ್ಸನ್ನು ಕೊಡುತ್ತೆ. ಸಿನಿಮಾ ಲೆಟ್ರವ್ರಿಗೆ ಆರ್ ಅನ್ನೋ ಅಕ್ಷರ ನೇಮಲ್ಲಿ 2 ಸರಿ ರಿಪೀಟ್ ಆಗೋದು ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಮತ್ತು ಆರ್ ಅನ್ನೋ ಅಕ್ಷರ ಮೊದಲನೇ ಲೆಟ್ರು ಎಷ್ಟು ಇಂಪಾರ್ಟೆಂಟೋ, ಕೊನೆ ಲೆಟ್ರು ಕೂಡ ಆರ್ ಅನ್ನೋ ಅಕ್ಷರ, ಕೊನೆ ಹೆಸರು ಕೂಡ ಆರ್ ಅನ್ನೋ ಅಕ್ಷರ ಎಂಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಅನ್ನೋ ಅಕ್ಷರ ಎಸ್ಸಲ್ಲಿ ಆರ್ ಎಂಡ್ ಆಗಬೇಕು. ಸಖತ್ ವೈಬ್ರೇಷನ್, ಭಾಳ ಅದ್ಭುತವಾದ ಹೆಸರು. ರೇಮನಲ್ಲಿ ಎಂಡ್ ಆಗ್ಬೋದು ಅನಿಸುತ್ತೆ. 100% ರೇಮನ್ ಅವರ ಹೆಸರಲ್ಲಿ ಆರ್ ಎಂಡ್ ಆಗುತ್ತೆ. ಎಲ್ಲರ ಹೆಸರಲ್ಲೂ ಏನಾಗುತ್ತೆ ಅಂದರೆ ಎಂಡ್ ಆಗುತ್ತೆ. ಆದರೆ ಕ್ಕಿಂತಲೂ ಕೂಡ ಆರ್ ಸಖತ್ ಪವರ್ಫುಲ್ ಲೆಟರ್ಸ್. ಆರ್ ಅನ್ನೋ ಅಕ್ಷರ ಎಂಡ್ ಆಗೋದು ತುಂಬ ಪವರ್ಫುಲ್ ಆಗುತ್ತೆ. ಆರ್ ಅನ್ನೋ ಅಕ್ಷರ ಯಾರಿಗೆಲ್ಲ ಜೀವನದಲ್ಲಿ ಬರುತ್ತೋ ಅವರು ತುಂಬ ಸಕ್ಸಸ್ಸನ್ನು ಕಾಣ್ತಾರೆ. ತುಂಬ ದೊಡ್ಡ ವ್ಯಕ್ತಿನೂ ಕೂಡ ಆಗ್ತಾರೆ. ಆರ್ ಅನ್ನೋ ಅಕ್ಷರ ಅದು ಮೊದಲನೇ ಲೆಟ್ರು, ಕೊನೆ ಲೆಟ್ರು, ಎರಡರ ಬಗ್ಗೆಯೂ ಸಾಕಷ್ಟು ಮಾತನಾಡ್ತೀನಿ. ನೀವು ಖಂಡಿತಲೂ ಕೂಡ ಎಲ್ಲ ಕೂಡ ಒಂದು ವೀಡಿಯೋವನ್ನು ಇದನ್ನು ಬರ್ಕೊಳ್ಳಿ. ಇದು ನನ್ನ ಫೇವ್ರೇಟಾಗಿ ಮಾತಾಡ್ತಾಯಿದ್ದೀನಿ. ಅದ್ಭುತವಾದ ಸಕ್ಸಸ್ಸನ್ನು ನಾನು ತಂದು ಕೊಡ್ತೀನಿ ಈ ಲೆಟ್ರಲ್ಲಿ. ಈ ಲೆಟ್ರದ ಒಂದು ವೈಬ್ರೇಷನ್ ಏನಪ್ಪ ಅಂದರೆ, ಈ ಲೆಟ್ರಲ್ಲಿ ಸಿಕ್ಕಾಬಟ್ಟೆ ರಾಜಯೋಗದ ಒಂದಿದ್ರೆ, ಆರು ಅನ್ನೋ ಅಕ್ಷರ ಬಂದು ತುಲಾ ರಾಶಿಯಲ್ಲಿ ಬರ್ತದೆ, ಶುಕ್ರ ಗ್ರಹದ ರಾಶಿ. ಸಿನಿಮಾ ರಂಗಕ್ಕೆ ಮಾಡಿಸೋಂಥ ಹೆಸರು. ರಾಜಕಾರಣಿಗಳು ಕೂಡ ತುಂಬ ಮಾಡಿದಂಥ ಹೆಸರಾಗುತ್ತೆ 100%. ಅದರಲ್ಲೂ ಕೂಡ ನಾನು ನೋಡಿರೋ ಮಟ್ಟಿಗೆ 1-10-19ನೇ ತಾರೀಕು ಭಾಳ ವೈಬ್ರೇಷನ್. 1-10-19ನೇ ತಾರೀಕುವರೆಗೆ ಸಿಕ್ಕಾಬಟ್ಟೆ ರಾಜಯೋಗವನ್ನು ತಂದು ಕೊಡುತ್ತೆ. ಆರನೇ ಹೆಸರಲ್ಲಿ ರಕ್ಷಿತ್ ತುಂಬ ಹಿಟ್ಟಾಗಿರೋದು ಸಿನಿಮಾ ರಂಗದಲ್ಲಿ. ರಕ್ಷಿತ್ ಶೆಟ್ಟಿ, ರೂಪೇಶ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಜನಿಕಾಂತ್, ರಕ್ಷಿತಾ, ರಾಧಿಕಾ, ಆಮೇಲೆ ರಶ್ಮಿತಾ ಮಂದಣ್ಣ. ಭಾಳ ವೈಬ್ರೇಷನ್, ತುಂಬ ದೊಡ್ಡ ಸಕ್ಸಸ್ಸು. ಈ ಆರ್ ಅನ್ನೋ ಅಕ್ಷರ ಸಿನಿಮಾ ರಂಗನ ಅತಿ ಹೆಚ್ಚು ಆಳುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಹಾಗಾಗಿ ಆರ್ ಅನ್ನೋ ಅಕ್ಷರದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಖಂಡಿತಲೂ ಕೂಡ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲರೂ ಇಂಪ್ರೂವ್ಮೆಂಟ್ ಆಗ್ತೀರ. ಆರು ಅನ್ನೋ ಅಕ್ಷರ ಖಂಡಿತಲೂ ಕೂಡ 1ನೇ ತಾರೀಕುವರೆಗೆ ಅಷ್ಟೊಂದು ಆಗಿಬರಲ್ಲ. 10ನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. 19ನೇ ತಾರೀಕುವರೆಗೆ ತುಂಬ ಚೆನ್ನಾಗುತ್ತೆ. 28ನೇ ತಾರೀಕುವರೆಗೆ ಚೆನ್ನಾಗಿರುತ್ತೆ. 1ನೇ ತಾರೀಕುವರೆಗೆ ಅಷ್ಟು ಆಗಿಬರಲ್ಲ. ಆರು ಅನ್ನೋ ಅಕ್ಷರ 2ನೇ ತಾರೀಕು, 11, 20, 29ನೇ ತಾರೀಕುವರೆಗೆ ತುಂಬ ಚೆನ್ನಾಗಾಗುತ್ತೆ. 3, 12, 21, 30ನೇ ತಾರೀಕುವರೆಗೆ ಸಿಕ್ಕಾಬಟ್ಟೆ ರಾಜಯೋಗನ ತಂದು ಕೊಡುತ್ತೆ ಆರು ಅನ್ನೋ ಅಕ್ಷರಗಳು.
ಅದೇ ರೀತಿಯಲ್ಲಿ 4, 13, 22, 31ನೇ ತಾರೀಕುವರೆಗೆ ಅಷ್ಟೊಂದು ಬರೋಕ್ಕಲ್ಲ. ಹಾಗಾಗಿ ಈ ನಂಬರ್ಸನ್ನು ಅತಿ ಹೆಚ್ಚು ಲೆಟರ್ಸ್ನಲ್ಲಿ ಮೊದಲನೇ ಲೆಟ್ರಾಗಿ ನ್ಯೂಮರಾಲಜಿಲಿ ನೀವು ಯೂಸ್ ಮಾಡಬೇಡಿ. 4, 13, 22, 31ನೇ ತಾರೀಕುವರೆಗೂ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ. ಅದೇ ರೀತಿಯಲ್ಲಿ 5, 14, 23 ಸಿಕ್ಕಾಪಟ್ಟೆ ರಾಜಯೋಗನ ತಂದುಕೊಡುತ್ತೆ. ಈ ಲೆಟರ್ಸ್ ಭಾಳ ವೈಬ್ರೇಷನ್ ಲೆಟರ್ ಅಂತ ಹೇಳುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಈ ಹೆಸರು ನೇಮ್ ಬಂದರೆ. ಅದೇ ರೀತಿಯಲ್ಲಿ 6, 15, 24ನೇ ತಾರೀಕುವರೆಗೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಡೇಟು, ಅದ್ಭುತವಾದ ಡೇಟು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಇವರೇನಾದ್ರು ಅಪ್ಪಿತಪ್ಪಿ 7, 16, 25ನೇ ತಾರೀಕಲ್ಲಿ ಜನನವಾಗಿದ್ದರೆ ಅದರಲ್ಲೂ ಕೂಡ ಚಿತ್ತ ಇಲ್ಲ ಸ್ವಾತಿ ನಕ್ಷತ್ರ ಬಿಟ್ಟರೆ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ 8, 17, 26 ಸೂಪರ್ ಸಕ್ಸಸ್ಸನ್ನು ಕೊಡುತ್ತೆ. 9, 18, 27 ನೀವು ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಬಿಟ್ಟರು ಕೂಡ ಈ ನಕ್ಷತ್ರ ನೇಮನ್ನು 6ರಿಂದ ನೇಮನ್ನು ಇಟ್ಕೋಬೇಡಿ. ತುಂಬ ಬ್ಯೂಟಿಫುಲ್ ಅಂತಲ್ಲ ಹೆಸರು 100%. 6 ಅನ್ನೋ ಅಕ್ಷರ ಅತಿ ಹೆಚ್ಚು ರಿಪೀಟ್ ಆಗೋಂಥ ಒಂದು ಲೆಟರ್ಸು ತುಂಬ ಸಕ್ಸಸ್ಸನ್ನು ತಂದು ಕೊಡುತ್ತೆ. 2 ಸರಿ 6 ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಎರಡೂ ಮಧ್ಯದಲ್ಲಿ ಮಾಡ್ಬೇಕಾದ್ರೆ ನೀವು ಅದನ್ನು ಸೆಕೆಂಡ್ ನೇಮ್ ಮಾಡ್ಬೇಕಾದ್ರೆ 6ರಿಂದ ನೀವು ಯೂಸ್ ಮಾಡೋಷ್ಟು ಲಕ್ಕನ್ನು ತಂದು ಕೊಡುತ್ತೆ. 6 ಅನ್ನೋ ಅಕ್ಷರ ಸಿಕ್ಕಾಪಟ್ಟೆ ರಾಜಯೋಗದ ಲೆಟರ್ಸು. 6 ಅನ್ನೋ ಅಕ್ಷರವನ್ನು ಇಟ್ಕೊಂಡು ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು. ಈ ಡೇಟವ್ರು ಇಟ್ಕೊಳ್ಳಿ, ತುಂಬ ಸಕ್ಸಸ್ಸನ್ನು ಅತಿ ಹೆಚ್ಚು ಕಾಣ್ತೀರಾ, ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ತೀರಾ, ಅತಿ ಹೆಚ್ಚು ಸಕ್ಸಸ್ಸನ್ನು ಕಾಣಿಸ್ತೀರಾ. ಸಂಸ್ಥೆ, ವ್ಯಕ್ತಿ ಹೆಸರು, ಇನ್ನೊಂದು ಮತ್ತೊಂದು ಯಾವುದಕ್ಕೆ ಬೇಕಾದ್ರೂ ಬಳಸಿ ತುಂಬ ಇಂಪ್ರೂವ್ಮೆಂಟು ಅತಿ ಹೆಚ್ಚು ಕಾಣ್ತಿರೋಂಥ ನನಗೆ ನಂಬಿಕೆ 6 ಅನ್ನೋ ಅಕ್ಷರದಲ್ಲಿ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕಂಡೋದ್ರಿಂದ ಹೇಳ್ತಾ ಇದ್ದೀನಿ. 2024 ಅನ್ನೋ ಅಕ್ಷರದ 2024ರಲ್ಲಿ 6 ಅನ್ನೋ ಅಕ್ಷರ ಸ್ವಲ್ಪ ಪರ್ಸ್ನಲ್ಲಾಗಿ ಸ್ವಲ್ಪ 50-50 ಅಟ್ಯಾಕ್ ಮಾಡುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ವೇಟ್ ಪ್ಲಸ್ ಕರ್ನಾಟಕ.